ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವಿವತ್ತು ರಾಯರ ಮಠಕ್ಕೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಷ್ಟು ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇರೋದು ಹೋಗಬೇಕು ಅಂತ. ಯಾವಾಗ ನೋಡಿದ್ರು ಫ್ಲಾಪ್ ಆಯ್ತಿತ್ತು. ನನ್ನ ಗಂಡನ ಬರ್ತಡೇ ದಿನ ಸಂಡೇ ಒಂಥರ ಫುಲ್ಲು ಟ್ರಿಪ್ ಆಯ್ತು. ಯಾವುದೇ ದೇವಸ್ಥಾನ ನೋಡಿಲ್ಲ, ಎಲ್ಲ ದೇವಸ್ಥಾನಗಳು ನೋಡ್ಕೊಂಡು ಬಂದು ತುಂಬ ಚೆನ್ನಾಗೈತೆ. ಇದು ರಾಯರ ಹೊನ್ನಾವರ ಮಠ ಅಂತ ತುಂಬ ಚೆನ್ನಾಗೈತೆ. ಈಗ ನೀವು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ನೋಡ್ಬೋದು, ಯೂಟ್ಯೂಬ್ ಕಡೆ ಎಲ್ಲ ತುಂಬ ಫೇಮಸ್ ಆಗೈತೆ. ನೋಡ್ಬೋದು, ರಾಯರ ಹತ್ರದಿಂದನೇ ವಿಡಿಯೋ ಮಾಡ್ಕೊಳ್ಳೋ ಅಷ್ಟು ನನಗೆ ಪುಣ್ಯ ಸಿಕ್ತು. ನೋಡ್ಬೋದು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಅವ್ರವ್ರ ಕಷ್ಟಗಳು ಏನೇನೈತೆ ಹೇಳ್ಕೊಂಡು ಎಲ್ಲ ಪ್ರತಿಯೊಬ್ಬರೂ ದೀಪ ಹಚ್ತವ್ರೆ. ತುಪ್ಪದ ದೀಪ, ತೆಂಗಿನಕಾಯಿ ಕಟ್ಟವ್ರೆ. ನನಗೇ ನೋಡಿ ಶಾಕ್ ಆಯಿತು. ಎಲ್ಲರೂ ತೆಂಗಿನಕಾಯಿ ನೋಡ್ಬೋದು ನೀವು, ತುಂಬ ಕಟ್ಟವ್ರು. ಎಷ್ಟು ಜನ ಇಲ್ಲಿ ದೇವಸ್ಥಾನದಲ್ಲಿ ಜಾಗ ಇಲ್ಲ ಅಂತ ಅವರೇ ಹೊರಗಡೆ ಕೂಡ ದೇವಸ್ಥಾನದ ಪಕ್ಕ ಜಾಗ ತೊಗೊಂಡು ಅಲ್ಲೂ ಕೂಡ ಕಟ್ಸೋರು. ಅಷ್ಟು ತುಂಬ ಚೆನ್ನಾಗೈತೆ. ನಾವು ಒಂದು 2-3 ಜನ ಕೇಳಿದ್ದಕ್ಕೆ ನಮ್ಗೆ ಅಂದ್ಕೊಂಡಿದ್ದು ಆಗೈತೆ. 21 ದಿನ ನಿಮ್ಗೆ ಯಾವ ಟೈಮ್ ಫ್ರೀ ಇರುತ್ತೋ ಆ ಟೈಮೇ ಬರಬೇಕು. ಇಂಥ ಟೈಮ್ ಅಂತ ಪರ್ಟಿಕ್ಯುಲರಾಗಿ ಕೊಡೋಲ್ಲ. ನೀವು ಭಾನುವಾರ ಬರ್ಬೋದು, ಯಾವುದೇ ಗುರುವಾರನಾರ ಬರ್ಬೋದು ಅಂತ ಹೇಳಿದ್ರು. ನಿಮ್ಮ ಅನುಕೂಲ ಅಂತ ಹೇಳಿದ್ರು. ಅಂದ್ಕೊಂಡಿದ್ದು ಮಾತ್ರ 100% ಆಗೇ ಆಗುತ್ತೆ ಅಂತ ಭರವಸೆ ಕೊಟ್ಟರು. ತುಂಬ ಚೆನ್ನಾಗಿತ್ತು. ನಾವು ಕೂಡ ಹೋಗಿದ್ದು ಫಸ್ಟು ಟೈಮೇ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಎಷ್ಟೇ ರಶ್ ಇದ್ರೂ ಅಷ್ಟು ಅಚ್ಚುಕಟ್ಟಾಗಿ ರಾಯರ ಮುಂದೆನೇ ಬಿಡ್ತಾರೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಸಖತ್ತಾಗಾಯಿತು. ನೋಡ್ಬೋದು ನೀವು ಎಷ್ಟು ರಶ್ ಇದೆ. ಪ್ರತಿಯೊಬ್ಬರೂ ಆಗಿರೋರು ಕೂಡ ಹರಕೆ ಕಾಯಿ ಹಿಡ್ಕೊಂಡು ರೌಂಡ್ ಆಗ್ತಿದ್ದಾರೆ. ಆಗದೇ ಇರೋರು ಕೂಡ ಹೊಸ್ದಾಗೂ ಹರಕೆ ಕಾಯಿ ತಗೊಂಡು ಮಾಡ್ತವ್ರೆ. ಎಲ್ಲರೂ ತುಪ್ಪ ದೀಪ ಹಚ್ತಿದ್ದಾರೆ ರಾಯರಿಗೆ. ತುಂಬ ಚೆನ್ನಾಗಿತ್ತು. ಅದು ರಾಯರ ದರ್ಶನ ಆದಮೇಲೆ ನಾವು ಏನಾರು ತಗೊಳ್ಳೋಣ ಹೋಗಿದ್ದು ನೆನಪುಗಾರು. ಫಸ್ಟ್ ಟೈಮ್ ಹೋಗಿರೋದು. ತುಂಬ ಖುಷಿ ಆಯಿತು. ನಾನು ಕೂಡ ರಾಯರ ವಿಗ್ರಹ ಇತ್ತು, ಬಟ್ ಬೃಂದಾವನ ಇರಲಿಲ್ಲ. ನನಗೂ ತುಂಬ ಆಸೆ ಆಯಿತು. ನಾನು ಕೂಡ ಪುಟ್ಟು ಬೃಂದಾವನ ತಂದೆ. ನಮ್ಮ ಮನೆಗೆ ಪುಟ್ಟು ಬೃಂದಾವನ ಬಂತು. ಆಮೇಲೆ ನಮ್ಮ ಮನೆಯವರು ಕೀ ಬಂಚ್ಕೊಳ್ತಾ ಹೊಂಟ್ರು. ಒಂದು ಆಂಜನೇಯ ವಿಡಿಯೋ ನೋಡೋದ್ರಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ. ಯಾರು ಹೋಗಿದ್ರೆ ಕಮೆಂಟ್ ಮಾಡಿ.